ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಅಹಮದಾಬಾದಲ್ಲಿ ನಾನು ಮಧ್ಯಾಹ್ನ 1 ಗಂಟೆ ಟೈಮಿಗೆ ಇದು ಹೋಗ್ತಾ ಇರೋದು ಒಂದು ಸಣ್ಣ ವಿಡಿಯೋ. ನನಗೆ ಸ್ಕೂಲಿಗೆ ಹೋಗಬೇಕಿತ್ತು, ಸೊ ನಾನು ಹೋಗಿದ್ದೆ. ತಿರುಗಿ ಬರುವಾಗ ನಾನು ಒಂಚೂರು ಹೀಗೆ ವಿಡಿಯೋ ಮಾಡಿಕೊಂಡೆ. ಮಧ್ಯದಲ್ಲಿ ಬರುವಾಗ ಕಬ್ಬಿನಾಲ್ ಸೆಂಟ್ರ್ಸ್ ಕಾಣಿಸುತ್ತೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕಬ್ಬಿನಾಲ್ ಸೆಂಟ್ರ್. ಈಗ ಇಲ್ಲಿ ನಾರ್ತ್ ಸೈಡೆಲ್ಲ ಹೇಗೆ ಅಂದರೆ ಫೆಬ್ರವರಿಯಿಂದ ಸುಮಾರು ಎಲ್ಲ ಕಡೆನೂ, ಈಗ ಅಲ್ಲಿ ಇಲ್ಲಿ ಅಂತಲ್ಲ, ನಾರ್ತು ಅಂತಲ್ಲ, ಫೆಬ್ರವರಿಯಿಂದ ಸುಮಾರು ಜೂನ್ ತನಕನೂ ಇಲ್ಲಿ ಈಗ ಕಬ್ಬಿನಾಲು ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಜಾಗದಲ್ಲೂ ಕಬ್ಬಿನಾಲು ಈ ಥರ ಅವರು ಮಷಿನ್ ಇಟ್ಕೊಂಡು ಕಬ್ಬಿನಾಲ್ ಸೆಂಟ್ರ್ ಇಟ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿತ್ತು. ನಾನು ಲಾಸ್ಟ್ ಟೈಮ್ ಬಂದಿದ್ದೆ 1 ವಾರದಿಂದ. ಆವಾಗಲೂ ಕುಡ್ಕೊಂಡು ಮತ್ತೆ ಒಂದು ಬಾಟಲ್ ತುಂಬಿಸ್ಕೊಂಡು ಹೋಗಿದ್ದೆ. ಈ ಸರಿ ಅಂತೂ 2 ಬಾಟಲ್ ತುಂಬಿಸ್ಕೊಂಡಿದ್ದೀನಿ, ಮತ್ತು ಕುಡಿಯೋಕ್ಕೂ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಕಬ್ಬಿನಾಲು, ತುಂಬ ಇಷ್ಟ ಆಯಿತು ನನಗೆ. ಕಬ್ಬಿನಾಲು ಅಂದರೆ ತುಂಬ ಇಷ್ಟ. ಅಂದರೆ ನಾನು ಈ ಥರ ಎಲ್ಲಾದರೂ ಕಬ್ಬಿನಾಲ್ ಸೆಂಟ್ರ್ ಸಿಕ್ಕಿದರೆ ಕಬ್ಬಿನ ಜ್ಯೂಸು ನಾನು ಬಿಡೋದೇ ಇಲ್ಲ, ಯಾವಾಗಲೂ ಕುಡಿತೀನಿ. ಸೊ ನಾನು 1 ಗ್ಲಾಸ್ ಕುಡಿದೆ, ಆಮೇಲೆ 2 ಬಾಟಲ್ ತುಂಬಿಸ್ಕೊಂಡೆ. ಆಮೇಲೆ ಅವ್ರನ್ನ ಹಾಗೆ ಮಾತಾಡಿಸಿದೆ, ನೀವು ಎಷ್ಟು ವರ್ಷದಿಂದ ಇದನ್ನೆಲ್ಲ ಕಬ್ಬಿನಲ್ಲಿ ಈ ಥರ ಸೇಲ್ ಮಾಡ್ತೀರಾ, ಯಾವಾಗಿಂದ, ಮತ್ತು ನೀವು ಇದು ಒಂದೇ ದಂಧೆನ, ನೀವು ಎಷ್ಟು ಜನ ಅಂತಲ್ಲ. ನಾನು ಹೀಗೆ ಸ್ವಲ್ಪ ಮಾತಾಡಿಸಿದೆ. ಅದು ಹಿಂದೆಲಿದೆ, ನೀವು ನೋಡಿ. ಅವ್ರು 3 ವರ್ಷದಿಂದ ನಾವು ಈ ಕಬ್ಬಿನಾಲನ್ನು 3 ವರ್ಷದಿಂದ ಮಾರ್ತಾ ಇದ್ದೀವಿ ಅಂತ ಹೇಳಿದ್ರು ಅವರು. ಆಮೇಲೆ ಅವ್ರದ್ದು ಸ್ವಲ್ಪ ಹೊಲನೂ ಇದೆಯಂತೆ, ಮತ್ತು 2 ಗಂಡು ಮಕ್ಕಳು ಅವರು ಆಟೋ ಓಡಿಸ್ತಾರಂತೆ. ಈಗ ಒಂದು 4 ತಿಂಗಳ ನಾವು ಕಬ್ಬಿನಾಲು ಸೇಲ್ ಮಾಡ್ತೀವಿ. ಆಮೇಲೆ ನೋಡಿ, ನಾನು ಬಾಟಲಲ್ಲಿ 2 ಬಾಟಲ್, ಇನ್ನು ಮೊದಲು ಆಲ್ರೆಡಿ 1 ಲೀಟ್ರ್ ಬಾಟಲ್ ತುಂಬಿಸ್ಕೊಂಡಿದ್ದೆ. ಅವ್ರು ಆಮೇಲೆ ಕಬ್ಬಿನಾಲು ಈಗ 4 ತಿಂಗಳು. ಆಮೇಲೆ ಪಕೋಡ ಮಾಡ್ತಾರಂತೆ, ಪಕೋಡ ಪಾನಿಪುರಿ ಎಲ್ಲ ಇರುತ್ತೆ, ಬನ್ನಿ ಅಂತ ಹೇಳಿದ್ರು. ತುಂಬ ಇಷ್ಟ ಆಯಿತು ನನಗೆ. ಪ್ರಾಫಿಟ್ ಹೇಳಿದ್ರು ಅವರು, ಒಂದು 500-600 ರೂಪಾಯಿ ಸೇವ್ ಆಗುತ್ತೆ. 1,500 ಮೇಲೆ ಅವ್ರದ್ದು ಇನ್ಕಮ್ ಆಗುತ್ತೆ. ಅದರಲ್ಲಿ ಒಂದು 500 ರೂಪಾಯಿ ಅಂತೂ ನಮ್ಮದು ಪ್ರತಿದಿನ ಉಳಿತಾಯ ಆಗುತ್ತೆ ಅಂತಲೂ ಹೇಳಿದ್ರು ಅವರು. ಗೊತ್ತಂತೆ ರೊಕ್ಕ ಅದೆಲ್ಲ ಖರ್ಚು ತೆಗೆದು, ಐಸು ಮತ್ತು ಕಬ್ಬು ಮತ್ತು ನಿಂಬು, ಈಗ ಕಾಸ್ಟ್ಲಿ ನಿಂಬು ಅದೆಲ್ಲ ತೆಗೆದು ಆಮೇಲೆ ನಮಗೊಂದಿಷ್ಟು ಒಳಿಯುತ್ತೆ ಅಂತಲೂ ಹೇಳಿದ್ರು. ತುಂಬ ಇಷ್ಟ ಆಯಿತು ಅವ್ರ ಮಾತು ಕೇಳಿ. ವೀಡಿಯೋ ಮಾಡ್ಕೊಳ್ಳಾ ಅಂತ ಕೇಳಿದೆ. ಹಾಂ ಮಾಡ್ಕೊಳ್ಳಿ ಅಂತಂದ್ರು. ಅವರಿಗೂ ಖುಷಿ ಆಯಿತು. ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ. ಅವ್ರು ಹಿಂದೆಲ್ಲಿ ಹೇಳಿದ್ದು ನೋಡಿ. 1 ಲೀಟ್ರ್ ಬಾಟಲಲ್ಲಿ ಈಗಲೇ ಅರ್ಧ ಖಾಲಿಯಾಗಿದೆ. ಮನೆಗೆ ತಂದು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಹಾಗೆ ಕುಡಿದಿದ್ದು. ತುಂಬ ಇಷ್ಟ ಆಯಿತು, ತುಂಬ ಸ್ವೀಟ್ ಇತ್ತು ಫ್ರೆಂಡ್ಸ್. आप कितने साल से कर रहे हैं? कितने साल से कर रहे हैं? 3 साल से। अच्छा, रोज़ कितने कमाते हैं एक दिन में? एक दिन में 500 तो मिलता ही है। 500? हाँ, मजदूरी करते हैं। अब तो हमने ही 200-250 ले लिया। 250 का तो आपका तो 1000 रुपये का तो होता ही होगा। नहीं, धंधा होगा, लेकिन 500 का मिलता है आपका प्रॉफिट। 1200-1500 का तो होता है धंधा। हाँ, लेकिन इसमें प्रॉफिट है। गन्ना ये सब खरीद के सब निकाल के पेट्रोल निकाल के 500 तो मिलता है। अच्छा, 500 आपका प्रॉफिट रोज का। हाँ, मजदूरी तो मिलती है। फिर और क्या, ये तो 4 महीना चलेगा शायद। 4 महीना। हाँ, उसके बाद आप क्या काम करते हैं? ऑटो करते हैं, ऑटो चलाते हैं। अच्छा, और नींबूरी है। हाँ हाँ, और पकौड़ी खिलाड़ी है। पकोड़े आप इधर ही पकोड़े। तो अब हम आएंगे पकोड़े खाने में बारिश में, बारिश के दिन में, ठंडी के दिन में। नहीं, शाम को आती है 5 बजे। अच्छा, हाँ हाँ। कौन से प्याज के पकोड़े होते हैं क्या? हाँ, आटा, आलू पकोड़े। आलू की पकौड़ी, पानी पूरी। अच्छा, पानी पूरी भी रहता है। अच्छा, तो पूरा साल भर आप बिजनेस करते हैं, धंधा? हाँ, यहाँ आज रहते हैं। ऑटो बिजनेस है आपका? हाँ, लोकल है यहाँ के। अच्छा, हाँ हाँ हाँ, ठीक है, बहुत अच्छा है। मेहनत तो करनी पड़ती है। ನೋಡಿದ್ರಲ್ಲ, ಇದಾಗಿತ್ತು ಇವತ್ತು ಒಂದು ಸಣ್ಣ ವಿಡಿಯೋ. ಒಂದು ಕಬ್ಬಿನಾಲು ಮಾರೋರು ಹೇಗೆ ತಮ್ಮ ದಂಧೆಯನ್ನು ಮಾಡ್ತಾರೆ, ತಮ್ಮ ಒಂದು ಬಿಸ್ನೆಸ್ ಮಾಡ್ತಾರೆ ಅಂತ ನೋಡಿ. ಯಾವುದೂ ಕೆಲಸ ದೊಡ್ಡದು ಚಿಕ್ಕದು ಅಂತ ಇರಲ್ಲ ಅಲ್ವಾ. ತುಂಬ ಚೆನ್ನಾಗಿತ್ತು ಅವರು ಕಬ್ಬಿನಾಲು. ತುಂಬ ಇಷ್ಟಪಟ್ಟೆ. ಅವತ್ತು ಫುಲ್ ಬಾಟಲ್ ತುಂಬಿಸ್ಕೊಂಡು ಬಂದಿದ್ದೆ, ಇವತ್ತು ತುಂಬಿಸ್ಕೊಂಡು ಬಂದೆ, ಕುಡ್ಕೊಂಡು ಬಂದೆ. ಇಷ್ಟ ಆಯಿತು ನನಗೆ. ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಅವರೊಂದು ಸಣ್ಣ ಒಂದು ಸ್ಟೋರಿನ ನಾನು ಹಾಕಿದೆ. ಹೀಗೆ ನಾವು ಅಲ್ವಾ ಜೀವನದಲ್ಲಿ ಯಾವ ಕೆಲಸನಾದರೂ ನಾವು ಸಣ್ಣದು ದೊಡ್ಡದು ಅಂತ ಇಟ್ಕೋಬಾರ್ದು. ಸ್ಟಾರ್ಟಿಂಗು ಮಾಡುವಾಗ ಯಾವುದೇ ಒಂದು ಕೆಲಸ ನಾವು ಮಾಡಬೇಕು ಅಂತಿದ್ದೀವ, ಸ್ಟಾರ್ಟ್ ಮಾಡಿಬಿಡಬೇಕು ಅಲ್ವಾ. ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಇಟ್ಕೊಳ್ಳೇಬಾರ್ದು. ಅಲ್ಲಿ ತುಂಬ ಕ್ರೌಡ್ ಇತ್ತು, ಯಾಕೆಂದರೆ ಮಷಿನ್ ಗಲಾಟೆ ಇರುತ್ತಲ್ವ ಕಬ್ಬಿನಾಲಿಂದು. ನನ್ನ ಧ್ವನಿನೂ ಸ್ವಲ್ಪ ಜಾಸ್ತಿ ಕೇಳ್ತಾ ಇರ್ಬೋದು. ನಿಮ್ಗೆ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.